ಈ ವಿಚಾರವಾಗಿ ಮಾತನಾಡೋದಕ್ಕೆ ಮತ್ತೊಬ್ಬ ಹಿರಿಯ ರಾಜಕಾರಣಿ ಬಿ ಎಲ್ ಶಂಕರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಎಸ್ ಎಂ ಕೃಷ್ಣ ಅವರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ, ಬಟ್ ಅವರ ವರ್ಕ್ಸ್ ಯಾವತ್ತೂ ಕೂಡ ನಮ್ಮ ಜೊತೆಗೇ ಇರುತ್ತೆ. ಸೊ ಅವ್ರನ್ನ ಈ ಮೂಮೆಂಟಲ್ಲಿ ಯಾವ್ಯಾವ ರೀತಿ ನೆನೆಸ್ಕೊಳ್ತೀರಿ? ನಿಮ್ಮ ಅವರ ಒಡನಾಟಕ್ಕೆ ಕುರಿತಂತೆ ಏನೆಲ್ಲ ಮಾಹಿತಿಗಳನ್ನು ಹಂಚ್ಕೊಳ್ತೀರಿ ಸರ್? ಬಹುತೇಕ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಇವತ್ತೊಂದು ಬಹಳ ದುಃಖದ ದಿವಸ. ಸುದೀರ್ಘವಾದಂತ 6 ದಶಕಗಳ ರಾಜಕಾರಣವನ್ನ ಮಾಡಿದಂಥವ್ರು ಬಹಳ ಕೆಲವರೇ ಅಪರೂಪವಾದಂತ ರಾಜಕಾರಣಿಗಳು. ನಾನೀಗ ಮೂಡುಬಿದಿರಿನಲ್ಲಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮಕ್ಕೋಸ್ಕರ ನಿನ್ನೆ ರಾತ್ರಿ ಬಂದಿದ್ದೆ. ಬೆಳಗಿನ ಜಾವ ಸುದ್ದಿ ತಿಳಿಯಿತು. ಕರ್ನಾಟಕದ ರಾಜಕಾರಣದಲ್ಲಿ ಒಂದು ತನ್ನದೇ ಆದಂತ ವ್ಯಕ್ತಿತ್ವವನ್ನ, ಛಾಪನ್ನ, ಸಾಂಸ್ಕೃತಿಕ, ಸುಸಂಸ್ಕೃತ ಮತ್ತು ಸಜ್ಜನಿಕೆ ರಾಜಕಾರಣವನ್ನ ಯಾರ್ಯಾರು ಮಾಡಿದ್ರು ಅಂತ ಯಾರಾದ್ರೂ ಅದನ್ನ ವಿಮರ್ಶೆ ಮಾಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಮೊದಲು ನೆನಪಾಗ್ತಕ್ಕಂತ ಹೆಸರು ಎಸ್ ಎಂ ಕೃಷ್ಣರವರು ಮತ್ತು ರಾಮಕೃಷ್ಣ ಹೆಗಡೆ ಅವರು. ಇನ್ನು ಕೆಲವರು ಇರ್ಬೋದು, ಆದ್ರೆ ಜಯೇಶ್ ಪಟೇಲ್ ಮುಂತಾದಂತವ್ರು. ಆದ್ರೆ ಅದ್ರಲ್ಲಿ ಮೊದಲನೇ ಹೆಸರು ಬರೋದು ಎಸ್ ಎಂ ಕೃಷ್ಣರವ್ರದ್ದು ಕೂಡ ಒಂದು. ಆ ರೀತಿಯ ಒಂದು ಸುದೀರ್ಘವಾದಂತ ರಾಜಕಾರಣವನ್ನ ಮಾಡಿದ್ರು. ಅವರ ತಂದೆ ಮಲ್ಲಯ್ಯನವರು ಕೂಡ MRA ಆಗಿ ಮತ್ತೊಂದಾಗಿ ಮಂಡ್ಯ ಜಿಲ್ಲೆಗೆ ಸಾಕಷ್ಟು ಕೆಲಸ ಮಾಡಿದ್ರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮಗುವಾಗಿದ್ದಾಗಲೇ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಮಾಡತಕ್ಕಂತ ಒಂದು ಅವಕಾಶನೂ ಕೂಡ ಅವರ ಸೋಮನಹಳ್ಳಿಗೆ ಅವ್ರು ಬಂದಾಗ ಅವರಿಗೆ ಅವಕಾಶ ಲಭ್ಯ ಆಗಿತ್ತು. ಕರ್ನಾಟಕದಲ್ಲಿ ಕೆಲವೊಂದು ವಿಶಿಷ್ಟವಾದಂತಹ ಸಾಧನೆ ಮಾಡಿದಂತ ಅಪರೂಪದ ರಾಜಕಾರಣಿಗಳಲ್ಲಿ ಅವರೊಬ್ರು. ಭಾರತದ 4 ಸದನಗಳ ಸದಸ್ಯರಾಗಿದ್ರು. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂಥ ಅಪರೂಪದ ಸಾಧನೆಯನ್ನ ಎಸ್ ಎಂ ಕೃಷ್ಣರವರು ಮಾಡಿದ್ರು. ಕರ್ನಾಟಕದಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ತನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ವೀರಣ್ಣಗೌಡರಂತ ದಿಗ್ಗಜರನ್ನ ಚುನಾವಣೆಯಲ್ಲಿ ಸೋಲಿಸುವಂತ ಮುಖಾಂತರ ಇಡೀ ಕರ್ನಾಟಕಕ್ಕೆ ಒಮ್ಮೆಲೆ ಪರಿಚಯ ಆಗಿದ್ರು. 1969ನೇ ಇಸ್ವಿನಲ್ಲಿ ಅಶೋಕ್ ಮೆಹ್ತಾ, ಚಂದ್ರಶೇಖರು, ರಾಮಧನು, ಕೃಷ್ಣಕಾಂತ್, ಮೋಹನ್ ದಾರಿಯಾ ಇಂಥ ಅನೇಕ ಸಮಾಜವಾದಿ ನಾಯಕರುಗಳು ಕಾಂಗ್ರೆಸ್ಸಿನ ಮುಖ್ಯವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅವರೊಟ್ಟಿಗೆ ಎಸ್ ಎಂ ಕೃಷ್ಣರವರು, KH ರಂಗನಾಥರು ಮೊದಲ ಅನೇಕ ಸಮಾಜವಾದಿ ನಾಯಕರುಗಳು ಕೂಡ ಕಾಂಗ್ರೆಸ್ಸಿಗೆ ಸೇರಿ ಕಾಂಗ್ರೆಸ್ಸಿಗೆ ಒಂದು ಕರ್ನಾಟಕದಲ್ಲಿ ಒಂದು ತಾತ್ವಿಕವಾದಂತಹ, ಸೈದ್ಧಾಂತಿಕವಾದಂತ ಭದ್ರ ನೆಲೆ ಒದಗಿಸ್ಕೊಡುವಂತದ್ರಲ್ಲಿ ಕೆಲಸ ಮಾಡಿದಂತ ಸಮಾಜವಾದಿ ನಾಯಕರುಗಳ ಪೈಕಿನಲ್ಲಿ ಎಸ್ ಎಂ ಕೃಷ್ಣ ಕೂಡ ಒಬ್ರು. ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ, ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ವಿಧಾನಸಭಾ ಅಧ್ಯಕ್ಷರಾಗಿ, ಜೊತೆಗೆ ಕೇಂದ್ರದ ಸಚಿವರಾಗಿ, ರಾಜ್ಯಪಾಲರಾಗಿ ಅನೇಕ ಅವರು ಬಹುತೇಕ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹುದ್ದೆಗಳನ್ನ ಬಿಟ್ರೆ ಬಹುತೇಕ ಇನ್ನೆಲ್ಲ ಹುದ್ದೆಗಳನ್ನ, ಜವಾಬ್ದಾರಿಗಳನ್ನ ನಿರ್ವಹಿಸಿದಂತ ಒಂದು ಅಪರೂಪದ ರಾಜಕಾರಣದ ಸಾಧನೆ. ಆದ್ರೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹುದ್ದೆ, ಮತ್ತೊಂದಕ್ಕಿಂತ ಹೆಚ್ಚಾಗಿ ಅವ್ರ ನೆನಪಿನಲ್ಲಿ ಉಳಿಯೋದು ಅವರ ಸಜ್ಜನಿಕೆಗೋಸ್ಕರ. ಬಹುತೇಕ ಅವ್ರು ಆಡಿದಂತ ಯಾವ ಮಾತುಗಳು ಕೂಡ ಈ 4 ಸದನಗಳ ಯಾವುದೇ ಕಡತದಿಂದ ತೆಗೆಯುವಂತ ಶ್ರಮ ಸಭಾಧ್ಯಕ್ಷರಿಗೆ ಆಗದೆ ಇರುವಷ್ಟು ಮಟ್ಟಿಗೆ ಅವರು ಭಾಷೆಯಲ್ಲಿ ಒಂದು ಹಿಡಿತವನ್ನ ಸಾಧನೆ ಮಾಡಿದ್ರು. ಅವರ ರಾಜಕೀಯ ವಿರೋಧಿಗಳನ್ನ ಬರೇ ರಾಜಕೀಯ ಎದುರಾಳಿಗಳು ಅಂತ ಪರಿಗಣಿಸ್ತಾ ಇದ್ರೆ ಹೊರತು ಶತ್ರುಗಳಾಗಿ ಅಂತ ಯಾವತ್ತೂ ಪರಿಗಣಿಸ್ತಂತವ್ರಲ್ಲ. ಅವರು ಬಳಸ್ತಾ ಇದ್ದಂತ ಭಾಷೆನೂ ಕೂಡ ಅಷ್ಟೇ ಸೌಮ್ಯವಾಗಿತ್ತು, ಆದ್ರೆ ತೀಕ್ಷ್ಣವಾಗಿರ್ತಾ ಇದ್ವು. ನಿಲುವನ್ನ ತೆಗೆದುಕೊಳ್ತಾ ಇದ್ರು, ಆದ್ರೆ ವ್ಯಕ್ತಿಗತವಾದಂತ ಟೀಕೆಗಳನ್ನ ಯಾವತ್ತೂ ಕೂಡ ಮಾಡದಂತವ್ರಲ್ಲ. ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ತಪ್ಪು ಪದ ಪ್ರಯೋಗ ಮಾಡಿದ್ರೆ, ನಾನು ಸಭಾಪತಿಯಾಗಿ 4-5 ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ, ತಕ್ಷಣ ಎದ್ದು ನಿಂತು ಐ ಅಪಲಜೈಸ್ ಅಂತ ಹೇಳ್ತಾ ಇದ್ರು. ಪದವನ್ನು ವಾಪಸ್ ತೆಗೆದುಕೊಳ್ತಾ ಇದ್ರು. ಆತರ ಇನ್ನೊಬ್ರು ಹೇಳಿ ಕಡತದಿಂದ ತೆಗೆಸ್ಬೇಕಾದ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಈ ತರದ ಒಂದು ನಡವಳಿಕೆ ಇರುವಂತ ಒಂದು ಬಹಳ ಅಪರೂಪವಾದಂತ ರಾಜಕಾರಣಿ. ಕರ್ನಾಟಕದಲ್ಲಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಅಸ್ತ್ರ ಸರ್ಕಾರದಲ್ಲಿದ್ದಂತ ಸಂದರ್ಭದಲ್ಲಿ, ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಪ್ರಪಂಚದ 2ನೇ ಸಿಲಿಕಾನ್ ವ್ಯಾಲಿ ಅಂತ ಪ್ರಖ್ಯಾತಿ ತಂದುಕೊಡುವಂತ ಕೆಲಸವನ್ನು ಮಾಡಿದ್ರ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮವನ್ನ ಅಪರೂಪ ತಮಿಳುನಾಡಲ್ಲಿ ಕಾಮರಾಜ್ ನಾಡ್ ಅವರು ಪ್ರಾರಂಭ ಮಾಡಿದಂತ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಜಾರಿ ತರೋದ್ರ ಮುಖಾಂತರ ಲಕ್ಷಾಂತರ ಮಕ್ಕಳು ಹಸಿವಿನಿಂದಾಗಿ, ಹಣದ ಕೊರತೆಯಿಂದಾಗಿ ಶಾಲೆಗೆ ಹೋಗದೇ ಇದ್ದಂಥವ್ರು ಶಾಲೆಯ ಮುಖ ನೋಡುವಂತ ಒಂದು ಸಂದರ್ಭ ಅವರಿಗೆ ಉಂಟು ಮಾಡಿದಂತ ಒಂದು ಖ್ಯಾತಿನೂ ಕೂಡ ಅವರು ಹಾಗೆ. ಅದೇ ಜೊತೆಗೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಅವರ ಛಾಪನ್ನು ಬಿಟ್ಟು ಹೋಗಿದ್ದಾರೆ. ಕೇಂದ್ರ ಸಚಿವರಾಗಿ ಕೂಡ, ವಿದೇಶಾಂಗ ಸಚಿವರಾಗಿ ಕೂಡ ತಮ್ಮ ವಯಸ್ಸನ್ನು ಲೆಕ್ಕಿಸದೆ
ಅತ್ಯಂತ ಹೆಚ್ಚು ರಾಷ್ಟ್ರಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಎಲ್ಲಾ ಸಾಂಸ್ಕೃತಿಕ ವಲಯಕ್ಕಂತೂ ಬಹಳ ಅಚ್ಚುಮೆಚ್ಚಿನವರಾಗಿದ್ರು. ಇವತ್ತು ಕೂಡ ಅವರು ಬದುಕಿರೋ ಕ್ಷಣದವರೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಟ್ರಸ್ಟ್ ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಬೇಕಾದ್ರೆ ಅವರು ಸುದೀರ್ಘ ಕಾಲ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿದ್ರು. ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೋಗ್ಬೇಕಾದ್ರೆ ಆ ಜವಾಬ್ದಾರಿಯನ್ನ ನನಗೆ ಕೊಟ್ಟು ಹೋಗಿರೋಂಥದ್ದು ಕೂಡ ನೆನಪಿನಲ್ಲಿ ಉರಿತಕ್ಕಂಥದ್ದು. ಇವತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ತಿಗೆ ಕುಮಾರಕೃಪ ರಸ್ತೆಯಲ್ಲಿರುವಂತಹ ಜಾಗ ಸಿಗಬೇಕಾಗಿದ್ರೆ ಎಸ್ ಎಂ ಕೃಷ್ಣ ಅವರು ದೇವರಾಜ ಅರಸು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ KH ರಂಗನಾಥ್, KS ನಾಗರತ್ನಮ್ಮ, HM ಚನ್ನಬಸಪ್ಪ ಇದರ ಅನೇಕ ಅಂದಿನ ಮಂತ್ರಿಗಳೊಟ್ಟಿಗೆ ಸೇರಿ ಅರ್ಥರನ್ನು ಒಪ್ಪಿಸಿ ಅದೊಂದು ಪ್ರೈಮ್ ಜಾಗದಲ್ಲಿ ಅದೊಂದು ಚಿತ್ರಕಲಾ ಪರಿಷತ್ತಿಗೆ ಜಾಗವನ್ನು ಕೊಡಿಸಿರೋದು ಅವರ ಸಾಂಸ್ಕೃತಿಕ ಒಂದು ಬದ್ಧತೆ ಬಗ್ಗೆ ಒಂದು ಉದಾಹರಣೆ ಅಷ್ಟೇ. ಇಂಥ ಅನೇಕ ಯಾವುದೇ ನಿರಂತರವಾಗಿ ಸಂಗೀತ ಪ್ರೇಮಿಯಾಗಿದ್ರು. ನಿಮ್ಗೆಲ್ಲ ಗೊತ್ತಿರ್ತದೆ ಬಹುತೇಕ ಚಾಮರಾಜಪೇಟೆಯಲ್ಲಿ ನಡೆಯುವಂತ ರಾಮನವಮಿಯ 1 ತಿಂಗಳ ಉತ್ಸವದಲ್ಲಿ ಅತ್ಯಂತ ಹೆಚ್ಚು ಬಾರಿಯ ಸಂಗೀತ ಕಾರ್ಯಕ್ರಮಗಳಿಗೆ ಹೋದಂತ ರಾಜಕಾರಣಿ ಯಾರಿದ್ರೆ ಎಸ್ ಎಂ ಕೃಷ್ಣ ಅನ್ನೋದೊಂದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಸದ್ದುಗದ್ದಲ ಇಲ್ಲದೆ ಹೋಗಿ ಆ ಸಭೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತು ಸಂಗೀತವನ್ನ ಆಸ್ವಾದಿಸಿ ಬರ್ತಾ ಇರೋದಂತ ಕೆಲಸವನ್ನ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ರಾಜ್ಯಪಾಲರಾಗಿದ್ದಾಗ, ಕೇಂದ್ರ ಸಚಿವರಾಗಿದ್ದಾಗ್ಲೂ ಕೂಡ ಮಾಡ್ತಾ ಇದ್ರು. ಅನೇಕ ಸಂಗೀತ ಕಾರ್ಯಕ್ರಮಗಳಿಗೋಸ್ಕರನೇ ಚೆನ್ನೈಗೆ, ಮುಂಬೈಗೆ, ಬೇರೆ ಬೇರೆ ರಾಷ್ಟ್ರದ ಭಾಗಗಳಿಗೆ ಹೋಗುವಂತ ಒಂದು ಆಸಕ್ತಿ ಮತ್ತು ಒಂದು ಕುತೂಹಲ ಕೂಡ ಅವರಿಗಿತ್ತು. ಅನೇಕ ಪಟ್ಟಿ ಮಾಡ್ತಾ ಹೋದ್ರೆ ಅವರು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಅವ್ರು ಎಲ್ಲೆಲ್ಲಿ ಕಾಣಿಸ್ಕೊಂಡಿದಾರೋ, ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದಾರೋ ಅಲ್ಲಿ ಒಂದು ನೆನಪನ್ನು ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಖಂಡಿತ. ಇವತ್ತಿನ ದಿನಮಾನದಲ್ಲಿ ಕುಲುಷಿತಗೊಂಡಿರುವಂತ ಸಾರ್ವಜನಿಕ ಬದುಕು, ಭಾಷೆ ಮಾಲಿನ್ಯಗೊಂಡಿರುವಂತ ಸ್ಥಿತಿ, ಈ ಮಾತಿನ ಮಾಲಿನ್ಯ ಇವತ್ತಿರುವಂತದ್ದು, ಪರಸ್ಪರ ದ್ವೇಷ, ಅಸೂಯೆಯ, ವೈಯಕ್ತಿಕ ನಿಂದನೆಯ ರಾಜಕಾರಣ, ಇದರ ಮಧ್ಯೆ ಎಸ್ ಎಂ ಕೃಷ್ಣ ಒಂದು ಮಾದರಿಯಾಗಿ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಮತ್ತು ಭಾರತದ ಸಾರ್ವಜನಿಕ ಬದುಕಿನಲ್ಲಿ ನಿಲ್ತಾರೆ. ಕಳೆದ ಕೆಲವು ತಿಂಗಳುಗಳಿಂದ ಅವರು ಅನಾರೋಗ್ಯಕ್ಕೆ ತುತ್ತಾದಂತ ಸಂದರ್ಭದಲ್ಲಿ ಸಾಕಷ್ಟು ದೈಹಿಕವಾದಂತಹ ನೋವನ್ನು ಅನುಭವಿಸಿರುವಂತದ್ದು ಒಂದು ಮರಿಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಸಂದರ್ಭ, ದುಃಖದ ಕ್ಷಣಗಳು. ಆದ್ರೆ ಕೊನೆಯ ಕ್ಷಣದಲ್ಲಿ ಅವರು ಕೆಲವು ರಾಜಕೀಯ ನಿರ್ಧಾರಗಳನ್ನು ಕೂಡ ಬದಲಾಯಿಸಿದ್ರು. ಸುದೀರ್ಘವಾದಂತ ರಾಜಕಾರಣದ ಕೊನೆಯ ಹಂತದಲ್ಲಿ ಅವರ ರಾಜಕೀಯ ನಿಲುವಿನ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳು ಇರ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಅವರು ಎಲ್ಲೆಲ್ಲಿ ಹೋಗಿದಾರೋ ಅಲ್ಲೆಲ್ಲ ಒಂದು ಛಾಪನ್ನು ಮೂಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಸಜ್ಜನಿಕೆಗೆ, ಸುಸಂಸ್ಕೃತ ರಾಜಕಾರಣಕ್ಕೆ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ಮುಖಂಡ, ನಾಯಕ ಹೇಗಿರ್ಬೇಕು ಅನ್ನೋದಕ್ಕೆ ಮಾದರಿ. ಅವರು ಬಟ್ಟೆ ಧರಿಸ್ತಾ ಇದ್ದಂತ ರೀತಿ, ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ರೀತಿ ಮತ್ತು ಅವರು ಆಡ್ತಾ ಇದ್ದಂತ ಮಾತುಗಳು ಸದಾ ಹಸನ್ಮುಖಿ ಆಗಿರುವಂತದ್ದು, ಇವೆಲ್ಲವನ್ನು ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಇಂದಿನ ರಾಜಕಾರಣಿಗಳಿಗೆ ಸಾಕಷ್ಟು ಮಾದರಿಗಳನ್ನ ಅವರು ಬಿಟ್ಟು ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡೋದಿಷ್ಟೇ, ಅಂತ ರಾಜಕಾರಣಿಗಳ ಮಾದರಿಯನ್ನ ಅನುಸರಿಸ್ತಕ್ಕಂತ ಕೆಲಸವನ್ನ ಇಂದಿನ ಮುಂಚೂಣಿಯಲ್ಲಿರುವಂತ ರಾಜಕಾರಣಿಗಳು ಮತ್ತು ಮುಂದಿನ ಪೀಳಿಗೆ ರಾಜಕಾರಣಿಗಳು ಅದನ್ನ ಅವರ ಬದುಕಿನಲ್ಲಿ ಅಳವಡಿಸ್ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಕಾಲಚಕ್ರ ತಿರುಗ್ತಾ ಇರ್ತದೆ, ಎಲ್ಲರೂ ಬರ್ಬೇಕಾಗ್ತದೆ, ಹೋಗ್ಬೇಕಾಗ್ತದೆ. ಆದ್ರೆ ಹೋಗುವಂತ ಸಂದರ್ಭದಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅನ್ನುವಂತ ವಿವೇಕಾನಂದರ ಮಾತೇನಿದೆ, ಅದಕ್ಕೆ ಅನುಗುಣವಾಗಿ ಬದುಕಿರುವಂತವ್ರು ಸಾಧನೆ ಮಾಡಿಯೇ ನಮ್ಮನ್ನ ಅಗಲಿದ್ದಾರೆ. ಅವರು ದೈಹಿಕವಾಗಿ ಇಲ್ಲದೆ ಹೋದ್ರು ಕೂಡ ಅವರ ಸಾಧನೆ ಚಿರಸ್ಥಾಯಿ ಆಗಿರ್ತದೆ. ರೈಟ್ ಸರ್, ವೆರಿ ವೆಲ್ ಸೆಡ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಎಸ್ ಎಂ ಕೃಷ್ಣ ಅವರ ಆಪ್ತ, ಜೊತೆಗೆ ಹಿರಿಯ ರಾಜಕಾರಣಿ BN ಶಂಕರ್ ಅವರ ಮಾತಾಡಿದ್ದು.